ನೋಡಿ, ಅದು ಏನಾಗಿದೆ, ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಮ್ಮ ಕೃಷಿ ಸಚಿವರು ಕೂಡ ಹೇಳಿದ್ರು, ಇದು ಸಾಯಿಲ್ ಇದು 90 ಡಿಗ್ರೀಸ್ ಅಲ್ಲಿ ಕಟ್ ಮಾಡಿದ್ದಾರೆ. ಅದು ದಟ್ ಇಸ್ ದ ಮೇಜರ್ ರೀಸನ್ ಫಾರ್ ದಿಸ್ ಲ್ಯಾಂಡ್ ಸ್ಲೈಡ್ ಅಂತಕ್ಕಂಥದ್ದು ಒಂದು ಊಹೆ ಮಾಡಿದ್ದಾರೆ. ಮತ್ತೆ ಆ ಒಂದು ಡಿಸೈನ್ ಮಾಡುವಂಥ ಕಾಲದಲ್ಲಿ ಸಂಬಂಧಪಟ್ಟಂತಹ ಏನು ತಾಂತ್ರಿಕ ಅಧಿಕಾರಿಗಳಿರ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಿತ್ತು ಅಂತಕ್ಕಂಥ ಭಾವನೆ ಈಗ ಎಲ್ಲರೂ ಬಂದಿದೆ. ಅದೇನು ಲ್ಯಾಂಡ್ ಸ್ಲೈಡ್ ಆಗಿದೆ, ಏನೆಲ್ಲ ತೊಂದರೆಗಳಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರ ವಹಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಳುತ್ತಲ್ಲ, ಈಗ ಹೋಗ್ತೀವಿ, ಅದ್ರ ಬಗ್ಗೆ ಮಾಹಿತಿ ತಗೊಳ್ತಾರೆ. ಇವತ್ತಿನ ಸಮಯದಲ್ಲಿ ನಾವು ಹೆಚ್ಚು ಆದ್ಯತೆಯನ್ನು ಆ ಒಂದು ವಿಚಾರಗಳನ್ನ ಕೊಡ್ತೀವಿ. ಅದರ ನಂತರ ಏನು ಮಳೆ ಹಾವಳಿಯಿಂದ ಏನೆಲ್ಲ ಬಡವರಿಗೆ ನಷ್ಟ ಆಗಿದೆ ಅದನ್ನು ವಿವರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು. ಜೊತೆಯಲ್ಲಿ ಈ ಮಳೆಯಿಂದ ಏನು ಫಸಲಿಗೆ ಹಾನಿಯಾಗಿದೆ, ಯಾವೆಲ್ಲ ರೈತರಿಗೆ ಏನೆಲ್ಲ ಪರಿಹಾರವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ವಿವರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಮೂಲ ಉದ್ದೇಶ ಇದೆ. ಅದ್ರ ಜೊತೆಯಲ್ಲಿ ಬೇರೆ ಎಲ್ಲ ಇಲಾಖೆಯ ಪ್ರಗತಿನೂ ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಈ ಸಭೆ ನಂತರ ಎಲ್ಲಿ ಮನೆ ಬಿದ್ದಿದೆ, ಬೆಳೆ ಹಾನಿಯಾಗಿದೆ ಅಂತ ಪ್ರದೇಶಗಳಿಗೆ ನಾನು ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸ್ಥಳ ನಿಗದಿ ಮಾಡ್ತೇನೆ. ಅಲ್ಲಿ ತಾವು ಎಲ್ಲ ಬನ್ನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.